ಗೈಸ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾ ಎಲ್ಲಿದ್ದೀನಿ ಗೊತ್ತಾ? ಸ್ವಾತಿ ಮನೇಲಿದ್ದೀನಿ ಇವತ್ತು ನಾನು. ಸೊ ನಾನು ಅಷ್ಟೇ ಅಲ್ಲ, ನಾನು ಚೈತ್ರ ಬಂದಿದ್ದೀನಿ ಸ್ವಾತಿ ಮನೆಗೆ. ಹಾಯ್ ಹೇಳಿ ಚೈತ್ರ. ಹಾಯ್ ಹೇಳಿ. ಹಾಯ್. ಸ್ವಾತಿ ಫುಲ್ ಬ್ಯುಸಿ ಆಗಿದ್ದಾರೆ. ಹಾಯ್ ಹೇಳಿ. ಹಾಯ್. ಸೊ ಏನ್ ಮಾಡ್ತಿದಾರೆ ಸ್ವಾತಿ ನಮ್ಗೋಸ್ಕರ? ಫಸ್ಟ್ ಟೈಮ್ ಸ್ವಾತಿ ಮನೆಗೆ ಬಂದಿರೋದು. ಸೊ ಏನ್ ಮಾಡ್ತಿದಾರೆ ಅಂತ ನೋಡೋಣ, ಬನ್ನಿ ತೋರಿಸ್ತೀನಿ. ಬಂದಿದ ತಕ್ಷಣ ನಮ್ಗೋಸ್ಕರ ಬಿಸಿ ಬಿಸಿ ಪಿಜ್ಜಾ ದೋಸಾ ಮಾಡ್ತಿದ್ದಾರೆ. ನೋಡೋದಕ್ಕೆ ಇಷ್ಟು ಟೇಸ್ಟಿ ಆಗಿದೆ ಅಲ್ವಾ? ತಿನ್ನೋದಕ್ಕೆ ಹೇಳಿ ಸ್ವಾತಿ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಓಕೆ. ಇನ್ನೊಂದು ಬಾಣ್ಲಿ ಏನೋ ಇಟ್ಟಿದ್ದಾರೆ, ಅದ್ರಲ್ಲಿ ಏನಾಗತ್ತೆ? ವಾವ್, ನಿಪ್ಪಟ್ ಸ್ಪೆಷಲ್. ಓಕೆ. ಸೊ ಹೋಮ್ ಟೂರ್ ಮಾಡ್ಲಾ ಬೇಡ್ವಾ? ಸೊ ಸ್ವಾತಿ ಮನೆ ಹೀಗಿದೆ. ನಮ್ಗೆಲ್ಲರಿಗೂ ಇಷ್ಟ ಆಯ್ತು. ಡೋರ್ ಮಾತ್ರ ಹೈಲೈಟ್ ಆಗಿದೆ ಸ್ವಾತಿ. ಡೋರು ಚೆನ್ನಾಗಿದೆ. ಎಂಟ್ರೆನ್ಸ್ ಭತ್ತದ ಇದಿಟ್ಟಿದ್ದೀರಲ್ಲ, ಹಾಕಿದೀರಾ? ರಂಗೋಲಿನೂ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ ನೋಡಿ. ಸೊ ಹೀಗಿದೆ ಹೊಸ ಬಿಲ್ಡಿಂಗು. ಸೊ ಮನೆ ಮುಂದೆ ಎಷ್ಟು ಸ್ಪೇಷಿಯಸ್ ಆಗಿದೆ. ಪಾಟ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಬಾಲ್ಕನಿ ಮಾತ್ರ ಮಸ್ತ್ ಆಗಿದೆ ಅಂತ ಹೇಳ್ಬೋದು ನೋಡಿ. ಸೊ ಎಂಟ್ರೆನ್ಸ್ ಹೀಗ್ ಬರುತ್ತೆ. ಬಂದಿದ ತಕ್ಷಣ ಒಂದು ಬಿಗ್ ಲಿವಿಂಗ್ ಏರಿಯಾ, ಅದಾದ್ಮೇಲೆ ಕಿಚನ್. ಸೊ ಒಳ್ಳೆ ಫಿಶ್ ಟ್ಯಾಂಕ್ ಇಟ್ಟಿದ್ದಾರೆ, ಅಕ್ವೇರಿಯಂ. ಎರಡೇ ಫಿಶಾ? ಓ, ಮನೆಗ್ ದೃಷ್ಟಿನ ಫಿಶ್ಗ? ಮನೆಗ್ ದೃಷ್ಟಿಯಲ್ಲ ಫಿಶ್ ಹೋಗುತ್ತಾ? ಓಕೆ. ಇಲ್ಲಿದ್ದಾನೆ ನೋಡಿ ಭೂಮಿತ್ತು, ಕ್ಯೂಟ್ ಭೂಮಿತ್ತು. ಸೆಕೆಂಡ್ ಬರ್ತಡೆ ಒಂದು. ಸೊ ಇಲ್ಲಿ ಟಿವಿ. ಓ, ಇನ್ನೊಂದು ಫಿಶ್ ಟ್ಯಾಂಕ್ ಇಟ್ಟಿದ್ದಾರೆ ಚಿಕ್ಕದು. ಇದು ಫೈಟರ್ ಫಿಶ್ ಒಂದೇ ಇರ್ಬೇಕಂತ. ಓಕೆ. ಸೊ ಅದಾದ್ಮೇಲೆ ತುಂಬಾ ಸ್ಪೇಷಿಯಸ್ ಆಗಿರುವಂತ ದೇವ್ರ ಮನೇನೂ ಇದೆ. ಸೊ ಹೀಗೆ ಚೊಕ್ಕದಾಗಿ ಇಟ್ಕೊಂಡಿದ್ದಾರೆ. ಎಲ್ಲ ಸ್ಟಿಕ್ಕರ್ ಅಂಟಿಸ್ದಂಗಿದೆ, ರಂಗೋಲಿ. ಹಾ. ಸೊ ಇಲ್ಲೂ ಕೂಡ ಭತ್ತದ ತೋರಣ ಹಾಕಿಟ್ಟಿದ್ದಾರೆ. ರಾಘವೇಂದ್ರ ಸ್ವಾಮಿ ಭಕ್ತರು ಅಲ್ವಾ? ಸೊ ಇಲ್ಲಿ 2 ಬೆಡ್ರೂಮ್ ಇದೆ, ಒಂದು ಕಾಮನ್ ಬಾತ್ರೂಮ್ ಇದೆ. ಸೊ ಇಷ್ಟು ಹೀಗಿದೆ ಸ್ವಾತಿ ಅವ್ರ ಮನೆ. ಕೂಡ ನಾವು ರಾಘವೇಂದ್ರ ಸ್ವಾಮಿ ದರ್ಶನ ಮುಗಿಸ್ಕೊಂಡೆ ಬಂದ್ವಿ. ಹಂಗೆ ಪ್ಲಾನ್ ಮಾಡಿದ್ವಿ. ಸೊ ಸ್ವಾತಿ ಅವತ್ತಿನ ಹೇಳ್ತಿದ್ರು, ನಾನು ಪಿಜ್ಜಾ ದೋಸಾ ಸಖತ್ತಾಗಿ ಮಾಡ್ತೀನಿ, ನೀವೆಲ್ಲ ಬರ್ಬೇಕು ಮನೆಗೆ ಅಂತ. ಸೊ ಅದೊಂದು ನೆಪ ಅನ್ಸತ್ತೆ ಅಷ್ಟೇ ಅಲ್ವಾ ಸ್ವಾತಿ? ಮನೆಗೆ ಬರ್ತೀವಿ. ಓಕೆ, ನಮ್ ಪಿಜ್ಜಾ ದೋಸಾ ರೆಡಿ ಇದೆ. ಸೊ ನೋಡಿ ಏನೆಲ್ಲ ಮಾಡ್ತಿದ್ದಾರೆ. ಕಟ್ ಎಲ್ಲ ಮಾಡ್ತಿದ್ದಾರೆ ನೀಟಾಗಿ. ಕಟ್ ಮಾಡಿದ್ರೆ ನೀಟಾಗಿ ತಿನ್ಬೋದು. ನಾನು ಮಾಡ್ತೀನಿ, ಇಷ್ಟು ತಿಂತೀನಿ. ಓಕೆ. ಮನೆಗೆ ಬನ್ನಿ, ಟೆನ್ಷನ್ ಅಲ್ವಾ? ಹಂಗೇನಿಲ್ವಾ? ನೀನ್ ಚೈತ್ರ ಎಷ್ಟ್ ತಿಂತೀರಾ? ಫುಲ್. ನನಗ್ ಕೊಡಲ್ಲ ಅಂತ ನೋಡಿ. ನಾನೇ ಇಲ್ಲ ಸ್ವಾತಿ ಮನೇಲಿ ಕುತ್ಕೊಂಡ್ಬಿಡ್ತೀನಿ. ಇದು ಮುಂಚೆನೆ ಇತ್ತಾ ಸ್ವಾತಿ? ಇಲ್ಲಿ ವುಡನ್ ಇದು. ಗೊತ್ತಾಯ್ತು ನನಗೆ ನೀವ್ ಮಾಡ್ಸಿರೋದು ಅಂತ, ಅದಕ್ಕೆ ಕೇಳ್ದೆ. ಹೆಂಗ್ ಹೇಳ್ತೀನಿ ಹೇಳಿ ನಾನು? ಇಲ್ಲಿ ಹಾಕಿದಾರಲ್ಲ ಆಲ್ರೆಡಿ ಸಿಂಕಿಗೆ. ಸೊ ಹಾಗಾಗಿ ಎಕ್ಸ್ಟ್ರಾ ಅವ್ರು ಕೊಡಲ್ಲ ಅನ್ಕೊಂಡಿದ್ದೆ. ಎಲ್ಲಾರ್ದು ಅದೇ ಕತೆ. ತುಂಬಾ ಮನೆ ನೋಡಿದೀನಿ, ಅವರೇ ಮಾಡಿಸ್ಕೋಬೇಕು. ಚೆನ್ನಾಗಿದೆ. ಫುಲ್ ಜಾಸ್ತಿ ಬೆಳಕ್ ಬರುತ್ತಲ್ಲ ಬೆಳಗ್ಗೆ. ಫ್ಯಾನ್ ಡಿಸೈನ್ ನೋಡಿ ಚೆನ್ನಾಗಿ. ಇವತ್ ನಾವ್ ತಿಂತಿರೋದು ಬರೀ ಪಿಜ್ಜಾ ದೋಸೆ ಅಷ್ಟೇ ಅಲ್ಲ, ಸ್ಪೆಷಲ್ ಪಲಾವ್. ಎಷ್ಟನಾ ಕಾಣಿಸಿದೆ ನೋಡಿ, ತರಕಾರಿಗಳೆಲ್ಲ ಇದೆ. ಇದನ್ನ ಪನ್ನೀರ್ ಇದೆ, ಸಾರಿ ಪನ್ನೀರ್ ಇದೆ. ಇದನ್ನ ಮಾಡಿರೋ ಬಂದು ನಮ್ಮ ಚೈತ್ರ ನಮ್ಗೋಸ್ಕರ ತಗೊಂಡ್ ಬಂದಿದ್ದಾರೆ. ಥ್ಯಾಂಕ್ ಯು ಚೈತ್ರ. ಟೇಸ್ಟ್ ಮಾಡಿ ಹೇಳ್ತೀನಿ, ಓಕೆನಾ? ಹೇಗಿದೆ ಚೈತ್ರ? ಚೆನ್ನಾಗಿದೆ ತುಂಬಾ. ರೆಸಿಪಿ ತಿಳ್ಕೊಳ್ಳಿ. ನಾನು ತಿಳ್ಕೊಂತೀನಿ. ನಮ್ಮನೆ ದೋಸೆನೇ ಇದು ಹೇಳ್ತಿಲ್ಲ, ಯಾಕೋ ತಿಳ್ಕೊಂಡು ಏನ್ ಮಾಡ್ಲಿ? ಎಲ್ಲ ಮಾಡಿದೀನಿ. ಬ್ಯಾಟರಾ ಅಕಸ್ಮಾತ್ ಎದ್ದಿಲ್ಲ ಅಂದ್ರೆ ನೋಡಿ. ಇನ್ನೊಂದು ರೆಡಿ ಆಗ್ತಾ ಇದೆ, ಇನ್ನೊಂದು ಪಿಜ್ಜಾ ದೋಸಾ. ಅಷ್ಟೆಲ್ಲ ಪಕ್ಕದಲ್ಲಿ ಜೊತೆಯಾಗಿ ನಿಪ್ಪಟ್ಟು ಕೂಡ ರೆಡಿ ಆಗ್ತಾ ಇದೆ. ಎಲ್ಲ ಹೋಮ್ ಮೇಡ್. ಒಂಥರ ಖಾರವಾಗಿ ಸಕ್ಕತ್ತಾಗಿದೆ. ಇದಕ್ಕೇನ್ ಚಟ್ನಿ ಬೇಕು ಅಂತ ಏನ್ ಅನ್ಸಲ್ಲ. ಒನ್ ಡಿಮ್ಯಾಂಡ್ ಇದೆ ನನ್ಗೆ ಇದ್ರ ಜೊತೆಗೆ ಕಾಫಿ. ಇದ್ಯಾ ಹಾಲು? ನನ್ ಮೂಡ್ ಹೆಂಗಿದೆ ಹಂಗೆ ಅನ್ಕೊಂಡೆ.
ಎಲ್ಲಿ ಸಿಗತ್ತೆ ಹೇಳಿ, ನಾವಿರೋದೆ ನಿಮಗಾಗಿ ನಾವು ತಗೋಬರ್ತೀವಿ. ಸೊ ಟೇಸ್ಟ್ ಮಾಡೋಣ ಬನ್ನಿ ಚೈತ್ರ. ಬಿಸಿ ಬಿಸಿ ಇದೆ, ಸ್ವಲ್ಪ ಬಿಸಿ ಇದೆ, ತುಂಬಾ ಬಿಸಿ ಇದೆ ಸ್ವಾತಿ. ತುಂಬಾ ಅದೇ ಬನ್ನಿ ಕುತ್ಕೊಳ್ಳಿ, ಆ ಕಡೆಯಿಂದ ಬನ್ನಿ. ತಿನ್ನಕ್ಕೆ ನಾನು ನೋಡಿ ಹೆಂಗೋ ಮಾಡ್ಬಿಟ್ಟಿದ್ದೀನಿ ನಾನು. ಬಿಸಿ ಇದೆ. ಸಾಫ್ಟ್ ಬಿಸಿ ಇದೆ, ಟ್ರೈ ಮಾಡಿ ಬಿಡಿ. ಓಕೆ, ತುಂಬಾ ಬಿಸಿ ಇದೆ, ಗಮ್ ಅಂತಿದೆ ನೋಡ. ತುಂಬಾ ಚೆನ್ನಾಗಿದೆ. ನಂಗೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಆಚೆಗಡೆ ಪಿಜ್ಜಾ ದೋಸೆ ಅಂತ ಅದಷ್ಟು ತಗೊಂಡಿದ್ದೆ, ಒಂದು ಚೂರು ಟೇಸ್ಟ್ ಇಲ್ಲ. ನಾನು ಇದನ್ನ ಯಾಕೆ ಹಿಂಗ್ ತಗೊಳ್ತಿದ್ದೆ, 99 ದೋಸೆ ಏನೋ ಮಾಡ್ತಾರ, ಅದ್ರಲ್ಲಿ ಒಂದು ಚೆನ್ನಾಗೇ ಇರ್ಲಿಲ್ಲ. ಅದೇ ಹೇಳಿದೆ ಸ್ವಾತಿ, ತಿಂದಿದ್ದೀನಿ ಬಟ್ ಚೆನ್ನಾಗಿರ್ಲಿಲ್ಲ ಅಂದ್ರೆ ನಾನ್ ಮಾಡ್ತೀನಿ ತಿಂಡಿ ಅನ್ನೋದು. ನಿಜ ತುಂಬಾ ಚೆನ್ನಾಗಿದೆ ಸ್ವಾತಿ, ಥ್ಯಾಂಕ್ ಯು ಸೋ ಮಚ್. ನಿನ್ನ ತೋರ್ಸಲ್ಲ ನೋಡಿ ಚೈತ್ರ, ನನ್ಗೆ ಡಿಫ್ರೆಂಟ್ ಆಗಿ ತಿಂತ ತೋರಿಸ್ತೀನಿ. ಹಂಗಂದ್ರೆ ಕಾನ್ಶಿಯಸ್ ಆಗಿರ್ತಾರೆ. ಚೆನ್ನಾಗಿದೆ. ಇವಾಗ ಸ್ವಾತಿ ಏನ್ ಮಾಡ್ತಾರೆ ನೋಡೋಣ ಬನ್ನಿ. ನಿಪ್ಪಟ್ಟು ದೋಸಾ, ಪಿಜ್ಜಾ ದೋಸಾ, ಪಲಾವ್. ಸೊ ಇದ್ರ ಜೊತೆಗೆ ಗ್ರೀನ್ ಟೀ ಕೂಡ ಬರ್ತಾ ಇದೆ, ರೆಡಿ ಆಗ್ತಾ ಇದೆ ಕಿಚನಲ್ಲಿ. ಓಕೆ, ಸ್ಪೆಷಲ್ ಗ್ರೀನ್ ಟೀ ರೆಡಿ ಆಗ್ತಾ ಇದೆ. ಲೆಮನ್ ಟೀ, ಸಾರಿ ಲೆಮನ್ ಟೀ ರೆಡಿ ಆಗ್ತಿದೆ. ಶುಂಠಿ ಸಿಪ್ಪೆ ತೆಗಿತಾ ಇದ್ದಾರೆ. ಪರವಾಗಿಲ್ಲ, ಅದೆಲ್ಲ ಇಲ್ಲಿ ಏನು ಪರವಾಗಿಲ್ಲ, ತಲೆ ಕೆಡಿಸ್ಕೋಬೇಡಿ, ವಿಡಿಯೋದಲ್ಲಿ ಚೆನ್ನಾಗೆ ಬರುತ್ತೆ. ಸಿಂಪಲ್ ಆಗಿ ಇಟ್ಕೊಂಡಿದ್ದಾರೆ ನೋಡಿ. ಮಡಕೆ ನೀರು ಇದೆ, ಮಡಕೆ ನೀರೇ ಕುಡಿಯೋದು. ಅಲ್ಲ ನನ್ ಮಡಕೆ ನೀರೇ ಕುಡಿಯೋದು ಅಂತಲ್ಲ, ಅದಕ್ಕೆ ನಾನು ಸೀಸನ್ ಅಲ್ಲಿ ಮಾತ್ರ. ಏನೇನ್ ಇಡ್ತೀರಾ ಫ್ರಿಡ್ಜ್ ಅಲ್ಲಿ? ಫ್ರಿಡ್ಜ್ ಮಾತ್ರ ಮಾಡಲ್ಲ ಏನೇನ್ ನೋಡಿ, ಅದೇ ವಿಡಿಯೋ ಮಾಡ್ಬೇಕು. ಓಕೆ, ಏನೇನ್ ಇಡ್ತೀರಾ? ಎಲ್ಲ A to Z. ನನಗ್ ಮಾತ್ರ ಫ್ರಿಡ್ಜ್ ನೋಡಕ್ ಹೇಳಿದ್ದಾರೆ, ನಿಮ್ಗೆಲ್ಲ ಅಲ್ಲ ಗೈಸ್. ಸೊ ನಿಮ್ಗೆಲ್ಲ ತೋರಿಸ್ತಿಲ್ಲ, ನೀಟಾಗಿ ಇಟ್ಕೊಂಡಿದ್ದಾರೆ. ಅಂದ್ರೆ ಹೂವ ಇದು ಎಲ್ಲ ಸ್ವಲ್ಪ ಇದ್ದಾಗ ಹೂವ ಎಲ್ಲ ಇಲ್ಲಿ ಮಾರ್ಕೆಟ್ ಇದೆ. ಯಾರು ಹೋಗ್ತಾರೆ ಮಾರ್ಕೆಟ್ಗೆ, ನೀವಾ ಅಣ್ಣನ? ಓಕೆ, ಮಲ್ಲಿಗೆ ಹೂವ ಸ್ವಲ್ಪ ಮಲ್ಲಿಗೆ ಕಾಯ್ತಾ ಇದೆ ನಮಗೋಸ್ಕರ ದೋಸಾ ಮತ್ತೆ ನಿಪ್ಪಟ್ಟು ಪಲಾವು. ನಾವು ಸ್ವಾತಿಗೋಸ್ಕರ ಕಾಯ್ತಾ ಇದೀವಿ, ಒಟ್ಟಿಗೆ ತಿನ್ನೋಣ ಅಂತ. ನೀವ್ ಹೆಂಗ್ ಕಟ್ ಮಾಡ್ತೀರಾ ಅಂತ ತೋರಿಸ್ತಾ ಇದೀನಿ. ಚೈತ್ರ ಹೆಂಗ್ ನಗ್ತಾರೆ ಅಂತ. ನಂದೇನಾರ ಹೇಳಿ ಪರವಾಗಿಲ್ಲ, ನಾನೇನು ಬೆಚ್ಚ ಮಾಡ್ಕೊಳಲ್ಲ. ನೀವ್ ಹಿಂಗ್ ವಿಡಿಯೋ ಮಾಡ್ತಾ ಇದೀನಿ ಅಂತ ನೋಡ್ತಾ ಯಾಕೆ ವಿಡಿಯೋ ಮಾಡ್ತಿದೀನಿ ಅಂತ ಅನ್ಕೋಬೇಡಿ, ಕಾನ್ಶಿಯಸ್ ಆಗ್ಬಿಡ್ತೀರಾ. ಅದಕ್ಕೆ ದಿನ ನನ್ ಜೊತೆ ವ್ಲಾಗ್ ಮಾಡಕ್ ಬನ್ನಿ. ಸ್ವಾತಿ ಸ್ವಲ್ಪ ಓಕೆ ಇವಾಗ. ಅವರು ಸ್ಟಾರ್ಟಿಂಗ್ ಅವರು ಮಾತಾಡ್ತಾ ಇರ್ಲಿಲ್ಲ, ಏನ್ ಅಂತ ಇದ್ರು, ಬಟ್ ಮಾತಾಡ್ತಾರೆ. ಲೈಟ್ ಆಗಿರ್ಲಿ. ನಾವು ಲೈಟ್ ಆಗಿಲ್ಲ, ಸ್ವೀಟ್ ಲೈಟ್ ಆಗಿರ್ಲಿ. ಕಪ್ಪು ಬೆಲ್ಲನಾ ಊರಿನ ಬೆಲ್ಲ ಅದ್ರಲ್ಲಿ ಹಾಕಿ ಇಟ್ಟಿದ್ದೀವಿ. ಹೆಂಗ್ ಕೊಡ್ತೀರಾ ಅದನ್ನ ನೆನ್ಸ್ಕೊಂಡಿರ್ತಾನೆ ನೀವು. ನಿಮ್ಗೆ ಇವಾಗ ಹಿಂಗ್ ಅನ್ಸತ್ತೆ ಚೈತ್ರ, ನೀವ್ ವ್ಲಾಗ್ ನೋಡ್ತೀರಿ, ನಿಜ ಚೆನ್ನಾಗ್ ಫೀಲ್ ಆಗತ್ತೆ ಗೊತ್ತಾ. ಏನೇನೆಲ್ಲ ಮಾಡ್ತೀರಾ ಸ್ವಾತಿ? ಬ್ಯಾಡ್ ಟೈಮಲ್ಲಿ ಕೇಳ್ತಾ ಇದ್ದೀನಿ, ರಾಂಗ್ ಟೈಮ್, ಯಾಕಂದ್ರೆ ಕೆಲಸ ಮಾಡ್ತಾ ಇದೀರಲ್ಲ. ಕೆಲಸ ಮಾತಾಡ್ತೀವಿ. ಏನ್ ಮಾಡ್ತೀರಾ ಅಂದ್ರೆ ಏನೇನೆಲ್ಲ ಮಾಡ್ತೀರಾ ಸ್ಪೆಷಲ್? ನಾನ್ ವೆಜ್, ವೆಜ್ ಎಲ್ಲ ಮಾಡ್ತೀರಾ. ಎಲ್ಲದರಲ್ಲೂ ಒಂದು ಸ್ಪೆಷಾಲಿಟಿ ಇರುತ್ತೆ. ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಇಟಾಲಿಯನ್, ಪಿಜ್ಜಾ. ಚೈತ್ರ ಇವತ್ತೇನೋ ಮಾಡಿದ್ರಪ್ಪ, ಏನೋ ಹೇಳಿದ್ರು ಬೆಳಗ್ಗೆ, ಏನ್ ಮಾಡಿದ್ದೆ ಅಂತ. ಫ್ರೆಂಚ್ ಟೋಸ್ಟ್. ನಾನ್ ಏನೇನ್ ಮಾಡ್ತೀನಿ ಕೇಳಲ್ವಾ? ಇದೆಲ್ಲ ಮಾಡಿದವ್ರ ಮನೆಗೆ ಹೋಗಿ ತಿಂತೀನಿ. ಸೊ ಬರೀ ಮಾಡ್ತಾ ಇದ್ರೆ ತಿನ್ನೋರು ಯಾರು ಅಂತ. ನಂದ್ ಏನೇ ಮಾಡ್ಲಿ ನಾರ್ತ್ ಇಂಡಿಯನ್ ಟೆಸ್ಟ್ ಬಂದ್ಬಿಡುತ್ತೆ, ಅದೇನೋ ಗೊತ್ತಿಲ್ಲ.
ಆ ಸೈಡ್ದೇ ಬಂದ್ ತೆಗೆದ್ರೆ ಹ್ಮ್. ಎಲ್ಲರೂ ಅಂತ ಪರವಾಗಿಲ್ಲ ನಾರ್ಮಲ್ ಗ್ಲಾಸ್ ಅಲ್ಲೇ ಕುಡಿ ಅಂತ. ಹಾ. ನಾನು ಈ ಮನೆಗೆ ಶಿಫ್ಟ್ ಆದಾಗ್ಲಿಂದ ಇದೇ ಗ್ಲಾಸ್ ಅಲ್ಲೇ ನಾವು ನಿಮಗ್ ನಾರ್ಮಲ್ ಇದೇನೆ, ಅವ್ರಿಗೆ ಸ್ಪೆಷಲ್. ಓ ಸೂಪರ್ ಸೂಪರ್. ಸ್ಪೆಷಲ್ ಫೀಲ್ ಮಾಡ್ತಿದ್ದಾರೆ ಸ್ವಾತಿ. ಅಂದ್ರೆ ಎಲ್ಲಾರು ಒಂದೇ ತರ, ಎಲ್ಲಾರ್ಗು ಒಂದೇ. ಇದೆಲ್ಲ ಒಂದ್ ಕ್ರೇಜ್ ನೋಡಕ್ ಒಂದ್ ಚಂದ ಅನ್ಸುತ್ತೆ. ಇವಾಗ ನೋಡಿ, ನಾನು ಹೇಳಿದ್ನಲ್ಲ ಬೆಳಿಗ್ಗೆ ಪಲಾವ್ ನೋಡಿದೆ, ಕಲರ್ಫುಲ್ ಆಗಿ ಇರ್ಲಿಲ್ಲ ಅಂತ ತಗೊಳ್ಳೇ ಇಲ್ಲ. ಬಟ್ ಪಲಾವೇ ಹುಡ್ಕೊ ಬಂದಿತ್ತು ಚೈತ್ರ ಮುಖ ಅಂತ. ಕಲರ್ಫುಲ್ ಆಗಿದೆ, ಚೆನ್ನಾಗಿದೆ. ಅಂದ್ರೆ ಬಿಸಿಲು ಚೆನ್ನಾಗಿದೆ. ಇವಾಗಲೂ ಚೆನ್ನಾಗಿದೆ. ನಾವು ಬಿಸಿಲು ಸೈ ತಿನ್ನಕ್ಕೆ, ತಣ್ಣಗಿದ್ರು ಸೈ. ಟೇಸ್ಟ್ ಮ್ಯಾಟರ್ಸ್. ಮನೆಗೆ ಹತ್ರ ಇದ್ವಿ. ಹೌದಾ? ನಮ್ಮನೆ ಇವಾಗ ನಾವಿಲ್ಲಿ ಕೆಡಿಯೂರ್ ಸರ್ಕಲ್ ಇರ್ತೀಯಲ್ಲ, ಮನೆಯಿಂದ ಬಿಸಿ ಇದೆಯಾ? ಜಾಸ್ತಿ ಇರೋದ್ ನನಗೆ ಸ್ವಲ್ಪ ಹಾಕೋಣ. ಬೇಡ ಬೇಡ, ಇರತ್ತೆ ಜಾಸ್ತಿ ಇಲ್ಲ ಅದ್ ನನಗೆ. ಓಕೆ, ಆಲ್ ಸೆಟ್. ಇನ್ನೊಂದ್ ಚೇರ್ ಅಂದ್ರೆ ಹಾ ನೋಡಿ, ಅವ್ರ ನಾಪ್ಕ ಮಾಡ್ತಿದ್ದಾರೆ ಈಗಲೇ. ಬಟ್ಟಿ ಬಂದ್ ವಾವ್, ಸ್ಮೆಲ್ ಸಖತ್ತಾಗಿ ಬರ್ತಿದೆ. ಶುಂಠಿದು ಚೆನ್ನಾಗಿ ಬರ್ತಿದೆ. ನೈಸ್ ನೈಸ್. ಸೊ ಎಲ್ಲನೂ ಸೆಟ್ ಆಯ್ತು. ಇವಾಗ ನಾವು 3 ಜನ ಕೂತ್ಕೊಂಡು ಚಿಟ್ ಚಾಟ್ ಮಾಡ್ಕೊಂಡು ತಿನ್ನೋದ್ರಿಂದ ಒಂದೇ ಬಾಕಿ ಅಂತ ಹೇಳ್ಬೋದು. ಬನ್ನಿ, ತಿನ್ನೋದಕ್ಕೂ ಮುಂಚೆ ಎಲ್ಲಮ್ಮ ದರ್ಶನ ಮಾಡಿಸೋಣ ಅಂತ ನಾವೆಲ್ಲರಿಗೂ ಸ್ವಾತಿ ಮನೆ ದೇವರ ದರ್ಶನ ಮಾಡಿಸ್ತಾ ಇದ್ದೀನಿ. ಸೊ ಲೆಮನ್ ಟೀ ಮುಗ್ದಿದೆ. ಯಾಕೆ ಚೈತ್ರ ಬೇಜಾರಿದ್ದೀರಾ? ನೋಡ್ತಾ ಇದೀನಿ. ಚೈತ್ರ ಫುಲ್ ಏನಂತಾರೆ, ಯಾವತ್ತೂ ಬೇಜಾರ್ ಮಾಡ್ಕೊಂಡು ನೋಡಿಲ್ಲ. ಬೇಜಾರ್ ಮಾಡೋಬೇಡಿ, ಮಾಡ್ಕೋಬೇಡಿ. ನೋಡಿಲ್ಲ, ನಾನು ನೋಡೋದಕ್ಕೂ ಇಷ್ಟಪಡಲ್ಲ. ಸತ್ಯ ಅಂತ ನೋಡಿ. ಸೊ ಸ್ವಾತಿಗ್ ನಾನು ಕಾಫಿ ಬೇಕಂತ ಹೇಳ್ದೆ ಇಷ್ಟೆಲ್ಲ ತಿಂದ್ಮೇಲೆ. ಬಟ್ ಇವಾಗ ಹೋಗಿ ನಾವ್ ಹಾಲ್ ತರೋದಕ್ಕೆ ಆಗೋದಿಲ್ಲ. ಆದ್ರೂ ಕೂಡ ಅವ್ರು ಮ್ಯಾನೇಜ್ ಮಾಡಿದ್ರು. ಸೊ ಲೆಮನ್ ಟೀ ಮಾಡ್ಕೊಡ್ತೀನಿ ಅಂತ ಮಾಡ್ತಿದ್ದಾರೆ. ಸೊ ಸ್ವೀಟ್ ಆಫ್ ಯು ಸ್ವಾತಿ. ಮುಂದಾನೆ ಬಿಡ್ತದೆ. ಅಷ್ಟು ದೊಡ್ಡ ಹಾ, ಇಲ್ಲ ಸ್ವಾತಿ, ಇಲ್ಲ ನಾ ಕಾಣಿಸ್ತಿದ್ದೀನಿ ಬಿಡಿ. ಚೇರ್ ಈ ಕಡೆ ನಾನು ಇನ್ನು ಇಲ್ಲ, ಇಲ್ಲ. ನಾವು ತುಂಬಾ ಹತ್ರ ಬಂದ ಫೇಸ್ ಎಲ್ಲ ಫುಲ್ ಬ್ಲರ್ ಆಗ್ತಾ ಇದೆ. ಎಲ್ಲಿ ಇಲ್ಲಿ ಇಲ್ಲಿ ಹಾ, ಅಲ್ಲಿ ಇಲ್ಲ. ಇಟ್ಕೊಳ್ಳೋಣ. ಅಲ್ಲಿ ಕ್ಯಾಮ್ರಾ ಇಲ್ಲಿಡಿ, ಇನ್ನೊಂದು ಚೇರ್ ಇದೆ. ಓಕೆ, ಓಕೆನಾ? ಇಲ್ಲಿ ಇಲ್ಲ. ಹಾ, ಇವಾಗ ನೋಡಿ. ನನಗೆ ಗೊತ್ತಾಗ್ತಿಲ್ಲ ಆಕ್ಚುಲಿ, ಅದಕ್ಕೆ ಕೇಳಿದೆ. ಲೈಟ್ ಸರಿ, ಹೌದು. ಇವಾಗ ಚೈತ್ರ ನಿಮ್ಗೆ ಅಷ್ಟು ಕೂತ್ಕೊಳ್ಳೋಣ. ದಿಗಂಟ್ ಗಂಟೆ ಸ್ವಲ್ಪ ಹಿಂಗೆ ಹೇಳ್ಕೊಂಡ್ರೆ. ಹೌದಾ? ಪಾಪ ಕೆಲ್ಸ ಇದಂದ್ರೆ ಇವಾಗ ಹಿಂಗ್ ಓಕೆನಾ ಕಾಣಿಸ? ಇಲ್ಲ ಈ ಕಡೆ ಕಾಣಿಸುತ್ತೆ. ಈಗ ಕುತ್ಕೊಳ್ಳಿ. ಆಯ್ತು, ನಾನು ಆಯ್ತು, ನೀವ್ ಹೇಳಿರಿ. ಅಟ್ಲೀಸ್ಟ್ ನಾವು ಹೇಳಿರ್ತೀನಿ ನೋಡೋಣ. ಇಲ್ಲ ಈ ಕಡೆನೇ ಸ್ಟೂಲ್ ತಗೋಬನ್ನಿ. ಯಾವ್ದು ಹೇಳಿ? ಇದು ಇನ್ನೊಂದಿಲ್ವಾ? ಸರಿ ಇದೆ, ಇದೆ. ಆಯ್ತು, ಇದನ್ನ ಹೇಳಿ ಅಲ್ವಾ? ಬನ್ನಿ, ನಾನು ಮಾಡ್ತಾನೆ ಇಲ್ಲ, ಅವ್ರು ಹೇಳಿದ್ದು. ಸರಿನಾ? ಕುತ್ಕೊಳ್ಳಿ. ನೀವು ಕುತ್ಕೊಳ್ಳಿ, ನಾನು ಅಡ್ಜಸ್ಟ್ ಮಾಡಿ. ಸರಿ ಸರಿ ಸರಿ. ದೂರ ಇದ್ದಷ್ಟು ಚೆನ್ನಾಗಿ ಕಾಣ್ತಿದೆ. ಒಂಚೂರು ಇದ್ ಮಾಡಿ, ಯಾಕಂದ್ರೆ ನಾನು ಜಾಸ್ತಿ ಮಾಡ್ತೀನಿ. ಹಾ, ಓಕೆ ಅಲ್ವಾ? ಓಕೆನಾ? ಆನಲ್ಲೇ ಇದ್ಯಾ? ಇಲ್ಲ ಇಲ್ಲ, ಆನ್ ಮಾಡಿ. ಆಮೇಲೆ ಇತ್ತು ಅದೇನ್ ಮಾಡ್ತೀವಿ, ಫಾಸ್ಟ್ ಫಾರ್ವರ್ಡ್ ಮಾಡ್ಬಿಟ್ಟು. ಓಕೆ, ಸೊ ಸೆಲೆಬ್ರೇಟ್ ಮಾಡೋಣ. ಸ್ವಾತಿ ಮನೆ ಮೇಲೆ ಫಸ್ಟ್ ಟೈಮ್ ಬಂದಿರೋದಕ್ಕೆ ಅವ್ರು ಇಷ್ಟೆಲ್ಲ ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಚೈತ್ರ ಮಾಡ್ಕೊಂಡ್ ಬಂದಿದ್ರೆ, ಸ್ವಾತಿ ಮಾಡ್ಕೊಂಡಿದೆ. ತಿನ್ನಕ್ಕೆ ಅಂತ ಮಾಡಿದೀನಿ. ಓಕೆ, ತಿನ್ನೋಣ ಅವನಿಗೆ ಬಿಸಿ ಬಿಸಿ. ಸೊ ಫಸ್ಟ್ ಯಾವ ತಿನ್ನೋಣ ಸ್ವಾತಿ? ದೋಸೆ ತಿನ್ನೋಣ. ಕೈಗೆ ತಿನ್ನೋಣ ಬನ್ನಿ. ಓಕೆ ಸರ್, ಚೆನ್ನಾಗಿದೆ. ಆಲ್ರೆಡಿ ಟೇಸ್ಟ್ ಎಲ್ಲ ನೋಡಾಗಿತ್ತು ನಾನು ಚೈತ್ರ. ಬಟ್ ಸ್ವಾತಿಗೋಸ್ಕರ ವೇಟ್ ಮಾಡಿ ಇನ್ನೊಂದು ದೋಸೆ ಮಾಡ್ಕೊಂಡ್ಬಂದು ಸೆಲ್ಲ ಒಟ್ಟಿಗೆ ತಿನ್ನೋಣ ಅಂತ. ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಮಾತಾಡ್ಕೊಂಡು ವಿಡಿಯೋ ಚೆನ್ನಾಗಿ ಬರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಆದಷ್ಟು ನಾನು ಲಾಗ್ ಕ್ಲಿಪ್ಪಿಂಗ್ಗೆ ಇಟ್ಟಿದ್ದೆ. ಸೊ ನಾವು ಹೇಗೆ ವಿಡಿಯೋ ಮಾಡ್ತೀವಿ, ಹೇಗೆ ರೆಕಾರ್ಡಿಂಗ್ಗೆ ಸೆಟ್ ಮಾಡ್ಕೋತೀವಿ ಎಲ್ಲನೂ ಕೂಡ ನೀವು ನೋಡಿದ್ರಿ ಅಂತ ನಾನು ಭಾವಿಸ್ತೀನಿ. ಸೊ ಎಂಜಾಯ್ ಮಾಡ್ಬೋದು, ಯಾಕಂದರೆ ನ್ಯಾಚುರಲ್ ಕ್ಲಿಪ್ಪಿಂಗ್ಸು ಯಾವಾಗಲೂ ಅಷ್ಟೇ. ನ್ಯಾಚುರಲ್ ವ್ಲಾಗು ಆದಷ್ಟು ರಾ ಕ್ಲಿಪ್ಪಿಂಗ್ಸೇ ಹಾಕಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ಸಕ್ಕತ್ತಾಗಿದೆ. ಡಿಫ್ರೆಂಟ್ ಆಗ್ತಾ ತಿನ್ನಲ್ಲ.
ಮಕ್ಳಿಗಂತೂ ಜಾಸ್ತಿ ಗಾರ ಮಾಡಿಲ್ಲ. ಚೆನ್ನಾಗಿ ಸಖತ್ತಾಗಿದೆ, ಡಿಫ್ರೆಂಟ್ ಆಗಿದೆ. ಇಲ್ಲಿ ಏನ್ ಮಾತಾಡ್ತಿದ್ದೀವಿ ಗೊತ್ತಾ, ನಿಪ್ಪಟ್ಟು ಬಂದು ಭೂಮಿ ಸ್ಕೂಲಲ್ಲಿ ಹೇಳಿರಂತೆ ಪ್ರತಿಯೊಬ್ಬರು ಮನೆಯಿಂದ ಒಂದೊಂದು ಡಿಫ್ರೆಂಟ್ ತಿಂಡಿ ತಿನಿಸುಗಳನ್ನ ತಗೊಂಡ್ಬರ್ಬೇಕು, ಯಾಕಂದ್ರೆ ವರ್ಷದ ಕೊನೆ ದಿನ ಅಂತ. ಸೊ ಅದಕ್ಕೆ ಸ್ವಾತಿ ನಿಪ್ಪಟ್ಟನ್ನ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಪಾಪ ಬೆಳಗ್ಗೆನೆಲ್ಲ ರೆಡಿ ಮಾಡ್ಕೊಂಡಿದ್ರು. ಸೊ ಮಕ್ಳಿಗೋಸ್ಕರ ಅಂತಾನೆ ಸ್ಪೈಸ್ ಕಡಿಮೆ ಹಾಕಿರೋ ಅಂತಾನು ಕೂಡ ಹೇಳ್ತಾ ಇದ್ರು. ಬಟ್ ನಮಗೆ ಸ್ಪೈಸ್ ಕಡಿಮೆ ಜಾಸ್ತಿ ಅಂತ ಅನ್ಸಲ್ಲ, ನಾರ್ಮಲ್ ಆಗಿ ಚೆನ್ನಾಗೇ ಇತ್ತು. ಸೊ ನಾನು ಚೈತ್ರನು ಕೂಡ ಹಾಗೆ ಮಾತಾಡ್ಕೊಂಡು ಏನೇನು ಹಾಕಿರ್ತೀರಾ ಅಂತ ಚೈತ್ರ ಹೇಳ್ತಾ ಇದ್ರು. ಯೂಶಲಿ ಅಕ್ಕಿ ಹಿಟ್ಟೆಲ್ಲ ಹಾಕಿ ಮಾಡ್ತಾರೆ, ಚಿರುಟಿ ರವೆಯಿಂದೆಲ್ಲ ಮಾಡ್ತಾರೆ. ಸೊ ರವೆಯಿಂದ ಮಾಡಿಕ್ಕೆ ಕ್ರಿಸ್ಪಿಯಾಗಿ ಚೆನ್ನಾಗಿದೆ ಅಂತ ಹೀಗೆ ರೆಸಿಪಿನ ಎಲ್ಲ ಶೇರ್ ಮಾಡ್ಕೊಂಡು ನಾವು ಮಾತಾಡ್ತಾ ಇದ್ವಿ. ಹಾಗೆ ಕಂಟಿನ್ಯೂ ಆಗುತ್ತೆ ನೋಡಿ. ಸ್ವಾತಿಗಂತೂ ಎಷ್ಟು ಕಾಲು ಇಳಿತಿದೆ ಗೊತ್ತಾ, ಚೈತಗಂತೂ ವ್ಲಾಗ್ ಇದೆ, ಕಾನ್ಶಿಯಸ್ ಆಗಿಬಿಡಿ, ನ್ಯಾಚುರಲ್ ಆಗಿ ಚೆನ್ನಾಗಿ ಬರುತ್ತೆ ಅಂತೆಲ್ಲ ಹೇಳ್ತಿದೆ. ಸೊ ನೋಡಿ, ನೀವು ಎಂಜಾಯ್ ಮಾಡ್ತೀರಾ. ಸುಷ್ಮಾ ಏನೇನು ಗೊತ್ತಾ ಒಂದ್ಸಲ ನೀವು ಸೇರ್ಕೊಂಡಿದ್ದ ಚೆನ್ನಾಗಿದೆ, ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿದೆ. ದೋಸೆ ನಿಜೋಳು ಚೆನ್ನಾಗಿದೆ ಸರ್. ಪಿಜ್ಜಾ ದೋಸೆ ನನಗೆ ವ್ಯಾಲ್ಯೂ, ನಿಮ್ ದೋಸೆ ವ್ಯಾಲ್ಯೂ ಏನ್ ಗೊತ್ತಿದೆ ಗೊತ್ತಾ, ಇನ್ನೂ ಜಾಸ್ತಿ ನಾನು ಡಬ್ಬ ತಗೊಂಡಿದ್ದೀನಿ ತಿನ್ನಲ್ಲ ತಿನ್ನಿ ನನಗೆ ಪಲಾವ್ ಇಷ್ಟ. ಹೌದಾ? ವಿತ್ ಪಲಾವ್ ನೋಡ್ದೆ ಅಂತ ಹೇಳಿದ್ರಲ್ಲ, ತಿನ್ನಕ್ಕೆ ಹೇಳೋ, ಬಟ್ ನಂಗೆ ಒಂಥರ ಕನೆಕ್ಟ್ ಮಾಡಿದೆ ಅಷ್ಟೇ. ಸೊ ಇಲ್ಲಿ ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಕಾಂಚನಾ, ಸುಷ್ಮಾ, ಗೀತಾ ಮಿಸ್ ಆಗಿದ್ರು. ಸೊ ಸುಷ್ಮಾಂಗ್ ನಾ ಹೇಳ್ತಿದ್ದೆ ಇವ್ರಿಗೆಲ್ಲ, ಚೈತ್ರಗೂ ಸ್ವಾತಿಗೂ, ಸುಷ್ಮಾಂಗ್ ಹೋಗ್ಬಿಟ್ಟು ಹೊಟ್ಟೆ ಒರೆಸ್ಬೇಕು, ಚೈತ್ರ ನೀವು ಕೂಡ ಸೇರ್ಕೋಬೇಕು ನನ್ನ ಜೊತೆ ಅಂತ. ಸೊ ಏನೇನೆಲ್ಲ ತಿಂದ್ವಿ ಗೊತ್ತಾ ಹಾಗೆ ಹೇಗೆ ಅಂತ, ಯಾಕಂದ್ರೆ ಅವ್ರು ಬರೋದಕ್ಕೆ ಆಗಿಲ್ಲಲ್ಲ, ಅದಕ್ಕೋಸ್ಕರ ಸುಮ್ಮನೆ ಕಾಲು ಎಳಿಯೋದು, ನಾವು ಮಜಾ ಮಾಡ್ತೀವಿ ಆ ಥರನೂ. ಮುಂಚೆ 3 ತರ್ತಿದ್ದೆ, ಸ್ವಲ್ಪ ಜಾಸ್ತಿ ಸ್ವಲ್ಪ ಜಾಸ್ತಿ ನಾನು ಆಗ್ಲೇ ಜಾಸ್ತಿ ರೊಟ್ಟಿ ನನಗೆ ಅಂತ ಹೇಳಿದೆ, ಅದಕ್ಕೆ ಇದು ಸ್ವಲ್ಪ ಜಾಸ್ತಿ, ಇದು ನಿಮ್ ಜಾಸ್ತಿ ಅಂತ ಮಾತಾಡ್ತಾ ಇದ್ವಿ. ಸೊ ಹಾಗೆ ನಾನು ಇಲ್ಲಿ ಕಾಲ್ ಮಾಡ್ತಿರೋದು ಯಾರಿಗೆ ಅಂತಂದ್ರೆ ಸುಷ್ಮಾಗೆ. ನೋಡಿ ಏನಕ್ಕೆ. ಸುಷ್ಮಾ, ನಿನ್ನ ಮಿಸ್ ಮಾಡ್ಕೊಂತ ಇದೀವಿ. ಆಯ್ತು, ಕೇಳಿಸ್ಕೊಳ್ಳಿ. ನಾವು ಸ್ವಾತಿ ಮನೇಲಿ ಇದೀವಲ್ಲ, ಮಕ್ಳು ನೋಡಿ ಒಂದ್ಸತಿ ಭೂಮಿತ್ತು ಮತ್ತೆ ಅದಕ್ಷ ಬಂದ್ರೆ ಹೇಳಿ ಒಳಗಡೆ ಹೇಳಕ್ಕೆ, ಓಕೆನಾ? ಅದೇ ನೋಡಿ, ಓಕೆನಾ? ನೋಡ್ಬಿಟ್ಟು ಒಂದ್ ಮಾತು ಹೇಳಿ, ಸತ್ಯನ ಹೇಳಿ, ಭೂಮಿತ್ಗೂ ಹೇಳಿ, ಓಕೆನಾ? ಇಲ್ಲ ಲೇಟ್ ಆಗತ್ತೆ ಅಂತ ಹೇಳಿದಾರೆ, ಅದಕ್ಕೆ ಒಂದ್ ಮಾತು ಹೇಳಿ ಅವ್ನಿಗೆ ಒಳಗಡೆ. ಓಕೆ ಸರ್. ಮತ್ ಬೆಲ್ಲ ನೀವು ಟ್ಯೂಷನ್ ಬಿಟ್ಬಿಟ್ಟು ಮನೆಗೆ ಹೋಗ್ಬಿಡ್ಬೇಡಿ, ಇರಿ. ಇಲ್ಲ ಬೇಗ ಬರ್ತೀವಿ, ಅಷ್ಟೊಂದು ಲೇಟ್ ಅಂತೂ ಮಾಡಲ್ಲ, 10 ನಿಮಿಷ ಅಷ್ಟೇ. ಆಯ್ತಾ, ಬಿಟ್ಬಿಟ್ಟು ಬನ್ನಿ. ನೋಡಿದ್ರಲ್ಲ ಏನಕ್ಕೆ ಕಾಲ್ ಮಾಡಿದ್ವಿ ಅಂತ. ಸೊ ಒಂದು ಕಡೆ ಹೋದ್ರೆ ಲೇಟಾಗಿ ಆಗುತ್ತೆ, ಬಟ್ ನಮಗೆ ಟೈಮ್ ಅಂತೂ ಸಕ್ಕತ್ತಾಗಿ ಮ್ಯಾನೇಜ್ ಮಾಡಿದ್ವಿ. ಸೊ ಅಷ್ಟು ಗೊತ್ತಾಗಲಿಲ್ಲ, ಎಂಜಾಯ್ ಮಾಡಿದ್ವಿ, ಕುಡಿದ್ವಿ, ತಿಂದ್ವಿ, ಮಾತಾಡಿದ್ವಿ, ಮನೇಲಿ ಕುತ್ಕೊಂಡ್ವಿ, ಟೈಮ್ ಸ್ಪೆಂಡ್ ಮಾಡಿದ್ವಿ. ಫಸ್ಟ್ ಟೈಮ್ ಹೋಗಿದ್ದು. ಬಟ್ ಸ್ವಾತಿ ಅಂತೂ ಹೇಗೆ ಅನಿಸ್ತಾರೆ ಅಂದರೆ ಯಾವಾಗಲೂ ಗೊತ್ತಿರೋ ಥರ ಅನಿಸ್ತಾರೆ, ಅಷ್ಟು ಫ್ರೀಯಾಗಿ ಮಾತಾಡ್ತೀನಿ ನಾನಂತೂ ಅವ್ರ ಜೊತೆಗೆ. ಸೊ ಅವರು ಕೂಡ ಹಾಗೆ ಎಲ್ಲ ಜೊತೆ ಮಿಂಗಲ್ ಆಗ್ತಾರೆ. ಸ್ಪೈಸಿ ಉಪ್ಪು ಎಲ್ಲ ಕಡಿಮೆ. ಹೌದು, ಹಿಂಗಿದ್ರೆ ಮಗನೂ ತಿಂತಾನೆ. ಬಟ್ ಈ ತರ ಎಲ್ಲ ತಿಂದು ಕುಡಿದ್ರೆ ಏನಾದ್ರು ಒಂದು ಬಿಸಿ ಕೊಡ್ಬೇಕು, ನೀರ್ ಬಿಟ್ಟು. ಆಮೇಲೆ ನೀರ್ ಕುಡಿ, ಸ್ವಲ್ಪ ತಿಂದಿ ನಮ್ ಜೊತೆ ತಿಂತಾ ಇದೀನಿ ನಾನು. ತಿಂದಿಲ್ಲ ನೀವು? ಹೇಗೆ ತಿಂದೆ, ಅದನ್ನ ತಿಂತಾ ಇದ್ವಿ. ತಿಂದಿಲ್ಲ, ಸ್ಪೂನಲ್ಲಿ ತಿಂದೆ, 2 ಸ್ಪೂನ್ ತಿಂದ್ರೆ ಅಷ್ಟೇ, ಕೈಯಲ್ಲಿ ತಿಂದಿಲ್ಲ. ಚೆನ್ನಾಗಿದೆ ಪಲಾವ್, ನಾಳೆ ಇದ್ದೀನಿ ನಾನು ಮನೇಲಿ ಇಟ್ಟಿದ್ದೀನಿ. ನಾನು ಮನೆ ಇವಾಗ ಮಾಡಿದ್ದೆ, ಇವಾಗ ಮಾಡಿದ್ದು ಅಡಿಗೆ ನೈಟ್ಗೆ. ಫುಲ್ ತರಕಾರಿ. ನಮ್ಗೇನಂದ್ರೆ ನಮ್ಮಲ್ಲಿ ವೆಜಿಟೇಬಲ್ಸ್ ಜಾಸ್ತಿ, ರೈಸ್ ಬೇಡ. ಏನ್ ಮಾಡೋದು, ಚಪಾತಿ ಮಾಡಕ್ಕೂ ಮೂಡಿ ಇರಲಿಲ್ಲ. ಸೊ ಅದಕ್ಕೆ ಬೆಳಿಗ್ಗೆ ನಾನ್ ವೆಜಿಟೇರಿಯನ್ ಅವರು ವೆಜ್ ಮಾಡಿದ್ರೆ ಫುಲ್ ಒಂಥರ ಜೀವನ ನಾಳೆಯಿಂದ ಚೈತ್ರ ಮನೇಲಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ದಾರೆ. ನ್ಯೂ ಇಯರ್ ಫುಲ್ ಪಾಟ್ ಫುಲ್ ಬಿರಿಯಾನಿ ಎಲ್ಲ ಆರ್ಡರ್ ಮಾಡಿ ಈ ಸಲ ಮನೇಲಿ ಮಾಡೋಣ. ಆಚೆ ತರ್ಸಂಗ್ ಬಿಡೋಣ ಎಲ್ಲ ಮನೇಲೆ ಮಾಡೋಣ, ನಾವೇ ಸೇರ್ಕೊಂಡು ಮಾಡ್ತೀವಿ. ಅದು ಚೆನ್ನಾಗಿದೆ. ನಮ್ಮ ಮನೆ ಹೊರಗಡೆ ಬರೋದಕ್ಕಿಂತ ನಾವೇ ಮಾಡೋದು ತಿಂದಿದ್ದು ಚೆನ್ನಾಗಿರುತ್ತೆ. ನೀವು ನಮ್ಮ ಮನೆಗೆ ಬನ್ನಿ.
ನೋಡಿ ನಿಮ್ಮನ್ನ ಮಾತ್ರ ಕರೆಕ್ತಾರೆ. ನೀವು ಬಂದಿದ್ದೀರಾ, ಇವ್ರು ಬಂದ್ರೆ ನೀವು ಒಬ್ರೇ ಅವ್ರೊಬ್ರೇ ಬರ್ತಾರಾ? ಅವ್ರೊಬ್ರೇ ಬರ್ತಾರಾ? ನೋಡಿ ನೀವೆಲ್ಲ ಪುಣ್ಯ ಮಾಡಿದ್ದೀರಾ, ಇವ್ರು ಏನೋ ಮಾಡ್ಕೊಂಡು ಕೊಡ್ತಾರೆ ಕೊಟ್ಟಿದ್ದೀರಾ. ಸ್ವಲ್ಪ ದಿನ ನಾನು ಹೇಳ್ತಿದ್ದೆ ಸ್ವಾತಿ ಅಕ್ಕಪಕ್ಕ ಮನೆಯವರು ಫುಲ್ ಅದೃಷ್ಟ ಮಾಡಿದರೆ ಏನೋ ವೆರೈಟಿ ಮಾಡ್ಕೊಡ್ತಾರೆ ಅಂತ. ಸೊ ಇನ್ನೂ ಕೊಟ್ಟಿಲ್ಲ ಅಂದ್ರೆ ಮುಂದೆ ಕೊಡ್ತಾರೆ ಅಂತ ಕಾಲ ಎಳಿತಾ ಇದ್ದೆ. ಹಾಗೆ ಜಾಸ್ತಿ ಮಾಡ್ತೀನಿ ಅಕ್ಕಪಕ್ಕ ಮನೆಯಂತೂ ಯಾರಿಲ್ಲ, ಬಟ್ ಏನೇ ಇದ್ರು ಯಾರು ಬಂದು ಕೊಡ್ತಾರೆ ಅಂತ ನಾವು ಮಿಸ್ ಮಾಡ್ತೀವಿ. ಎಷ್ಟು ಮಿಸ್ ಮಾಡ್ಕೊತೀರಾ ನೈಬರ್ಸ್, ತುಂಬಾ ಮಿಸ್. ಏನೋ ಮಾಡಕ್ಕೆ ಹೋಗಲ್ಲ ಇವಾಗ, ಮಾಡಿದ್ರೆ ಇರುತ್ತೆ. ಮಗನ್ ಹೇಳ್ತೀನಿ ಫ್ಯಾಮಿಲಿನೇ ಬರಲ್ವಲ್ಲಮ್ಮ ಬಿಲ್ಡಿಂಗ್ಗೆ. ನನಗೆ ಯಾರೆಲ್ಲ ಫ್ರೆಂಡ್ಸ್ ಇದಾರಲ್ಲ ಜಿಮ್ನಾಸ್ಟಿಕ್ಸ್ ಅಲ್ಲಿ ಕ್ಲಾಸಸ್ ಪೇರೆಂಟ್ಸು, ಚೈತ್ರ, ಕಾಂಚನ, ಗೀತಾ, ಸುಷ್ಮಾ, ಸ್ವಾತಿ, ಇವಾಗ ಮತ್ತೆ ನವ್ಯ, ಸಾಕಷ್ಟು ಜನ ಫ್ರೆಂಡ್ಸು ತುಂಬಾನೇ ಪುಣ್ಯ ಮಾಡಿದ್ದೀನಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಟಚ್ಡ್ ಹೀಗೆ ಇಲ್ಲಿ ನಮ್ಮ ಫ್ರೆಂಡ್ಶಿಪ್ ಅಂತ ನಾನು ಎಲ್ಲರಿಗೂ ಕೇಳ್ಕೊತೀನಿ. ಸೊ ಓಕೆ, ಕಂಟಿನ್ಯೂ ಆಗತ್ತೆ ನೋಡಿ. ಇಲ್ಲಿ ನಾವು ನಾಯಿಗಳ ಬ್ರೀಡ್ ಹೆಸರು ಬಗ್ಗೆ ಮಾತಾಡ್ತಾ ಇದ್ದೀವಿ. ವೈಟ್ ಅಂಡ್ ಬ್ಲಾಕ್ ಇರುತ್ತಲ್ಲ, ಗ್ರೇ ಕಲರೈಸ್. ಹೌದು, ಅಯ್ಯೋ ನಾನ್ ಸಾಕ್ಸ್ ಸಕ್ಕಲ್ ಫ್ರೆಂಡ್ಲಿ ಅಪ್ಪ. ನನಗೂ ಆಗಲ್ಲ, ಆದ್ರೆ ಅದು ಬೇರೆ ನ್ಯಾಚುರಲ್ ನೀಟಾಗಿ ಇಟ್ಟಿದ್ದಾರೆ ಗೊತ್ತಾ, ಫ್ರೆಶ್ ಆಗಿ ಹೇಳ್ತಾರೆ, ನಿಜವಾಗ್ ನೀಟಾಗಿ ಇರ್ತೀವಿ ನಾವು. ಒಂದ್ ಕಡೆ ಕಟ್ಟಾಕಲ್ಲ, ಆದ್ರೂ ಕೆಲವು ಡಾಗ್ಸ್ ಒಂದ್ ಕಡೆನೆ ಕಟ್ಟಾಕಿರ್ತಾರ, ಅದು ಟಾಯ್ಲೆಟ್ ಮಾಡ್ಕೊಳುತ್ತೆ, ಅದ್ರ ಮೇಲೆ ಬರುತ್ತೆ. ಇವನ್ ಹಂಗಲ್ಲ, ನಾವು ಫ್ರೀ ಆಗಿ ಬಿಟ್ಬಿಟ್ಟಿರ್ತೀವಲ್ಲ. ಬಾಕ್ಸ್ ನಾವೇ ಕೊಡ್ತೀವಿ. ಇಲ್ಲ ಪರವಾಗಿಲ್ಲ, ಕೊಡಿ, ಪರವಾಗಿಲ್ಲ, ಪರವಾಗಿಲ್ಲ ಬಿಡಿ. ನಾಳೆ ನಾನ್ ಬರಲ್ಲ, ಮಂಡೆ ಬರ್ತೀರಾ? ನೀನ್ ನಂಬರ್ ಶೇರ್ ಮಾಡ್ಕೊಂಡಿಲ್ಲ ಅಂತ ಗ್ರೂಪ್ ಅಲ್ಲಿ ಹಾಕಿ ಸ್ವಾತಿ. ನಾವು ಗೊತ್ತಾಯ್ತವ ಆಡ್ ಮಾಡಿದ್ರಲ್ಲ, ಅದನ್ನ ತಗೋಬಹುದು. ಲೆಮನ್ ಟೀ ಮಾತ್ರ ಸಕ ಲೆಮನ್ ಫ್ಲೇವರ್. ಅವ್ರ ಆಚೆ ಎಲ್ಲ ತುಂಬಾ ಕಡಿಮೆ ಆಗ್ತಾರೆ ಲೆಮನ್ ಟೀ. ಕುಡ್ದಿಲ್ಲ ಯಾವಾಗ್ಲೂ ಲಾಂಗ್ ಪ್ಯಾಕ್ ಹೊರಗಡೆ ಕುಡಿದ್ರೆ ನನ್ ಫೋನ್ಗೂ ಇಷ್ಟ ಆಗ್ಬಿಟ್ಟಿದೆ ಟೀ. ಅದು ಕುಡಿಮೆ ಕುಡಿಸ್ತಾ ಇದ್ದೀರ. ನಾನೇ ಕುಡಿಸ್ತಾ ಇದ್ದೀನಿ ಚೈತ್ರ. ನಾನ್ ಬಿಡಿಸಿಲ್ಲಪ್ಪ, ಚೈತ್ರ ತಿನ್ನಿಲ್ಲ ಅಂತ ಹೇಳ್ತೀನಿ. ವಾವ್ ಅಂತ ಹೇಳ್ಬೋದು. ಪಲಾವ್ ಆಗಿರ್ಬೋದು ಅಥವಾ ಪಿಜ್ಜಾ, ದೋಸೆ ಇದೆಲ್ಲ ತಿನ್ನು ನಿಪ್ಪಟ್ಟಿಲ್ಲ. ಮಸಾಲೆ ಐಟಮ್ಸ್ ತಿಂದಮೇಲೆ ಒಂದು ಬಿಸಿ ಬಿಸಿ ಏನಾದ್ರು ಇರಬೇಕು. ಸೊ ಹಂಗಂದ್ಬಿಟ್ಟು ನೀರು ಅಂತ ಹೇಳ್ಬಿಡಿ ಅಂತೆಲ್ಲ ಜೋಕ್ ಮಾಡ್ತಿದ್ದೆ ನಾನು. ಸೊ ನಮಗೆ ಒಳ್ಳೆ ಲೆಮನ್ ಟೀ ಸಿಗ್ತದೆಲ್ಲ, ಕುಡ್ಬಿಟ್ಟು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ನಾವು ಮಾತಾಡಿಕೊಂಡು ಅಲ್ಲಿಂದ ಹೊರಡಕ್ಕೆ ರೆಡಿ ಆದ್ವಿ ನೋಡಿ. ಇಲ್ಲಿ ಇರ್ಬೇಕಾ? ಅವಾಗ ಇಲ್ಲಿ ಇಡೋಣ. ಇಲ್ಲಿ ನಾವು ಕ್ಯಾಮ್ರಾ ಸೆಟ್ ಮಾಡ್ತಿದ್ವಿ, ಅಷ್ಟೊಂದು ಕುಂಕುಮ ಕೊಡೋದಿಲ್ಲ, ಯಾವ ಕಡೆ ಚೆನ್ನಾಗಿ ಬರುತ್ತೆ ಅಂತೆಲ್ಲ. ಸೊ ಕಂಪ್ಲೀಟ್ ನಾನು ಹೇಗೆ ಮಾಡ್ತಿದ್ದೆ ವಿಡಿಯೋ, ಹೇಗಿದ್ವಿ ಅದಷ್ಟು ಕೂಡ ರಾ ಹಾಕಿದ್ದೀನಿ. ನನಗಂತೂ ಖುಷಿ ಆಯ್ತು, ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂತ 100% ಅನ್ಕೋತೀನಿ. ಅವ್ರಿಗೆ ತಗೊಬನ್ನಿ ಇವತ್ತಂದ್ರೆ ಅವ್ರಿಗೆ ಇದು ಚೆನ್ನಾಗಿದೆ ಹುಟ್ಟಿದಲ್ಲಿ ಚನ್ನಪಟ್ಟಣದಲ್ವಾ. ನಾವು ಲೇಡೀಸ್ ಏನಾದ್ರು ಮಾತಾಡ್ತಾನೆ ಇರ್ತೀವಿ ಅಷ್ಟೆಲ್ಲ. ಕುಂಕುಮ ಬಣ್ಣನೂ ಕೂಡ ಚನ್ನಪಟ್ಟಣದಲ್ವಾ, ಅದು ವುಡ್ಡಿಂದ ಮಾಡಿದ್ದು ಡಿಫ್ರೆಂಟ್, ಏನೋ ಒಂದು ಮಾತಾಡಿಕೊಂಡು ನಾವು ಎಂಜಾಯ್ನ ಮಾಡ್ಕೊಂಡಿದ್ವಿ. ಚೆನ್ನಾಗಿದೆ, ಯುನೀಕ್ ಆಗಿ. ಸ್ವಲ್ಪ ಕಪ್ಪು ತಗೊಂಡಿದ್ರೆ ಪುಡಿ ಪುಡಿ ಹೂವನ್ನೇ ತಗೊಂಡಿಲ್ಲ, ನೀವು ತಗೊಳ್ಳಿ. ಇದಾ ಜಾಸ್ತಿ ಜೋರಾಗಿ ಕ್ರಾಸ್ ಆಗುತ್ತೆ. ಏನು ಅವ್ ನಮ್ ಫಸ್ಟ್ ಅದೇನೆ, ಅದೇ ನಾನು ತುಂಬಾ ಹೈ ವೆಹಿಕಲ್ ಹಾಕಿದಾಗ ಆಗಲ್ಲ, ಅವಾಗ ನೆನ್ಸ್ಕೊಂಡು ಇಟ್ಕೊತೀನಿ ಅಷ್ಟೇ. ಸೊ ಇಲ್ಲಿ ಸ್ವಾತಿಗೆ ಕುಂಕುಮ ಎಲ್ಲ ಇಟ್ಟರೆ ಅಲ್ಲಿ ಫುಲ್ ವೈಟ್ ಪ್ಯಾಚಸ್ ಥರ ಆಗಿಬಿಡುತ್ತೆ. ಅವ್ರಿಗೆ ಅಲರ್ಜಿ ಇದೆ, ಬಟ್ ತಗೋಬಿಟ್ಟಿದ್ದಾರೆ ಇಡೀ ಅಂದರು. ಸೊ ಅಲ್ಲಿ ಹೋಮದ್ದು ಇಟ್ಕೊಂಡಿದ್ರು ಅವ್ರ ಕಪ್ಪದು. ಸೊ ಅದ್ರ ಮೇಲೆ ಇಟ್ಟೆ. ಅದಾದ್ಮೇಲೆ ಚೈತ್ರ ನಾವೇನಾಗ್ತದೆ ಫಸ್ಟ್ ನಮ್ಮ ಮಂಗಳಸೂತ್ರಗೆ ಅಲ್ವಾ ಇಡೋದು ಕುಂಕುಮ. ಹೌದು ಫಸ್ಟ್ ಹಂಗೆ ತುಂಬ ಎಣ್ಣೆಕ್ಕೆಲ್ಲ ಹಾಕ್ದಾಗ ಇಟ್ಕೊಳಕ್ಕಾಗಲ್ಲ, ಸೊ ನೆನ್ಸ್ಕೋತೀನಿ ಅಂತ. ಸೊ ಹಾಗೆ ಒಂದು ಸೆಲ್ಫಿ ಆ ಥರ ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಸ್ವಾತಿ ಮನೆಗೆ ಬಂದಿರೋ ಮೆಮೊರೀಸ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮೆಲ್ಲರೊಟ್ಟಿಗೆ ಹಂಚ್ಕೊಂಡಿದ್ದೀನಿ ಅಂತ ನನಗೂ ಖುಷಿ ಇದೆ. ಸೊ ನೆಕ್ಸ್ಟ್ ಬ್ಲಾಗ್ಲಿ ಸಿಗೋಣ, ಹಾಗೆ ವಾಚ್ ಮಾಡಿ. ಮತ್ತೆ ಯಾವಾಗ ಸ್ವಾತಿ ಮನೆಗೆ ಬರ್ತೀವಿ ನೋಡೋಣ. ನೆಕ್ಸ್ಟ್ ಚೈತ್ರ ಮನೆಗೆ ಪ್ಲಾನು ಹೋದಾಗ ವಿಡಿಯೋ ಮಾಡ್ತೀನಿ. ಓಕೆ,
ಸೊ ಮುಗೀತು ಇವತ್ತಿನ ವ್ಲಾಗ್ ಹೀಗಿತ್ತು. ಇಷ್ಟೆಲ್ಲ ಹೇಳ್ತಾ ಇವತ್ತಿನ ವ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಜಾಯ್ನ್ ಆಗಿ ಹಾಗೆ ಟೈಮ್ ಆಗ್ಬಿಟ್ಟಿದೆ, ಅದಕ್ಕೋಸ್ಕರ ಅರ್ಜೆಂಟ್ ಅಲ್ಲಿ ಇದೀವಿ. ಬನ್ನಿ ಟಕ 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 ಅಂತ. ಓಕೆ, ಸೊ ಮುಗಿಸೋಣ ವ್ಲಾಗ್ ನ. ಸ್ವಾತಿ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ಪ್ರೈಸ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಡೂ subscribe, like, share and comment. ಕಮೆಂಟ್ ಮಾಡಿ. ವಾಟ್ಸ್ಆಪ್ ನಂಬರ್ 9916337777 ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಹೀಗೆ ಪ್ರತಿಯೊಂದು ವ್ಲಾಗ್ ಅಲ್ಲಿ ವಿಶೇಷವಾಗಿ ಸ್ಪೆಷಲ್ ಆಗಿ ಸಿಗ್ತಾ ಇರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್. Bye. ಬಾಯ್ ಬಾಯ್.